ನೋಡ್ರಿ ನಮ್ಮ ರೈತರು ಯಾವ ಥರ ಊಟ ಮಾಡ್ತಾರೆ, ಏನೇನೆಲ್ಲ ತಂದಿರ್ತಾರೆ ಅಂಥೇಳಿ ಎಷ್ಟು ಕ್ಲೀನಾಗಿ ಕಷ್ಟಪಟ್ಟು ಬಳ್ಳಿ ಕಟ್ಟಿ ಎಲೆ ಕೊಯ್ಕೊಂತ ಇವರ ಜೀವನ ಶೈಲಿ ನೋಡ್ರಿ ಯಾವ ಥರ ಇರ್ತೈತಿ ಅಂಥೇಳಿ. ರೊಟ್ಟಿ ಚಟ್ನಿ ಈ ನಿಸರ್ಗದ ಮಡಿಲಿನಾಗ ಎಷ್ಟು ಕೋಟಿ ಕೋಟಿ ಇದ್ರೂ ಊಟ ಮಾಡೋಕೆ ಅವ್ರಿಗೆ ಟೈಮ್ ಕೂಡ ಸಿಗ್ತಾರಲ್ಲ. ಆದ್ರೆ ನೋಡ್ರಿ ಯಾವ ಥರ ಊಟ ಮಾಡ್ತದಾರ ಅಂತೇಳಿ. ಇದು ಎಷ್ಟು ಕೋಟಿ ಇದ್ದವರಿಗೆ ಈ ಭಾಗ್ಯ ಸಿಗ್ತದೆ ಹೇಳ್ರಿ ನೋಡೋಣ. ಅರ್ಧ ಲೀಟ್ರು ಬಾಟ್ಲಿ ಇರ್ತತಿ, ಅದನ್ನೆಲ್ಲ ಟೇಬಲ್ ಮೇಲೆ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ಕೈ ವರ್ಷನಕ್ಕೊಂದು ಇದನ್ನು ಕೂಡ ಇಟ್ಟಿರ್ತಾರೆ. ಇಲ್ಲಿ ಅರ್ಧ ಲೀಟ್ರಿಲ್ಲ, ಒಂದು ಕೊಡಪಾನನೇ ಇಟ್ಟಿರ್ತಾರೆ. ಆಮೇಲೆ ಅನ್ನ ರೊಟ್ಟಿ ಪಲ್ಯ. ಯಾವ ಥರ ನಮ್ಮ ರೈತರ ಜೀವನ ಈ ನಿಸರ್ಗದಾಗ ನೋಡ್ರಿ ಯಾವ ಥರ ಗಾಳಿ ಬೆಳಕು, ಒಂದು ನಿಸರ್ಗ ದೇವತೆನೇ ಇವರ ಜೊತೆಗೆ ಸಹಕಾರ ಮಾಡ್ತೈತಿ ಅಂದ್ರೆ ಏನೂ ತಪ್ಪಾಗಲ್ಲ. ಯಾಕಂದರೆ ಇವತ್ತು ಎಷ್ಟು ದುಡಿದ್ರೂ ಊಟ ಮಾಡೋಕ್ಕೆ ಸಮೇತ ಟೈಮ್ ಇಲ್ಲ ಅಂತಾರೆ ನೋಡ್ರಿ. ಅದಕ್ಕೆ ಹೇಳೋದು, ಬಂಗಾರದಂಥ ಜೀವನ ನಮ್ಮ ರೈತರ ಜೀವನ. ನಮ್ಮ ರೈತರ ಜೀವನ ಮುಂದೆ ಎಷ್ಟು ಕೋಟಿ ಕೋಟಿ ಇದ್ರೂ ಕೂಡ ಸಾಲದು. ಅದಕ್ಕೋಸ್ಕರ ನಾನು ಹೇಳೋದು ಏನಪ್ಪ ಅಂತಂದರೆ, ನಮ್ಮ ರೈತರಿಗೆ ಒಂದು ಬೆಲೆ ಕೊಡ್ರಿ, ಒಂದು ಗೌರವ ಕೊಡ್ರಿ. ಯಾಕಂದರೆ ಅವರೊಬ್ಬರು ಚೆನ್ನಾಗಿದ್ರಪ್ಪ ಅಂತಂದರೆ ಅದರಿಂದ 10 ಜನ ಕೂಲಿ ಕಾರ್ಮಿಕರು ಕೂಡ ಚೆನ್ನಾಗಿರ್ತಾರೆ. ಇವತ್ತು ಯಾರ್ದಾರ ಮನೆಗೆ ಹೋದೆವಪ್ಪ ಅಂತಂದ್ರೆ ಅರ್ಧ ಚಹಾ ಕುಡಿತೀಯ ಅಂತಾರೆ. ಆದರೆ ಅದೇ ನಮ್ಮ ರೈತರು ಹೊಲಕ್ಕೆ ಬರೀ ನೋಡೋಣ ಅಂತ ಬಂದರೆ ಊಟ ಮಾಡೋ ಅಂತಾರೆ. ಇದೇ ಅನ್ನೋದು ರೈತನ ಮಕ್ಕಳು ದೇವ್ರ ಸಮಾನ ಅನ್ನೋದು ಯಾಕಪ್ಪ ಕಾರಣ ಅಂದರೆ ಇದೇ ಕಾರಣಕ್ಕೆ. ನೋಡ್ರಿ ಅವ್ರು ಯಾವ ಥರ ಊಟ ಮಾಡ್ತಾರೆ, ಅವ್ರ ಜೀವನ ಶೈಲಿ ಹೆಂಗಿರ್ತೈತಿ ಅಂತೇಳಿ. ಎಲ್ಲರಿಗೂ ನಮಸ್ಕಾರ.